ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ YMI ಅಥವಾ ಮಲ್ಲಪ್ಪ ಜೋತಾವ. ಕಾಂಗ್ರೆಸ್ ಜೈ ಬಾಬು, ಜೈ ಭೀಮ್, ಜೈ ಸಂವಿಧಾನ, ಈ ಮೂರು ಅದ್ಭುತ ಶಬ್ದಗಳೊಂದಿಗೆ ತನ್ನ ಯಾತ್ರೆಯನ್ನು ಆರಂಭ ಮಾಡಿದ. ಇವತ್ತು ನಾವು ಅವರ ಇತಿಹಾಸ ಬಗ್ಗೆ ಸಾಕಷ್ಟು ಟೀಕೆ ಮಾಡೋಣ, ಮತ್ತೇನೋ ಮಾಡೋಣ, ಬೇರೆ ಮಾತು. ಇಂದಿರಾ ಗಾಂಧೀಜಿಯವರು ಆಗಿರ್ಬೋದು, ನೆಹರು ಅವರು ಆಗಿರ್ಬೋದು, ಅವ್ರು ಸರಿನೂ ಮಾಡಿದ್ದಾರೆ, ತಪ್ಪು ಮಾಡಿದ್ದಾರೆ. ಸಂವಿಧಾನ ರಚನೆಯಾಗುವಲ್ಲೇ ನೆಹರು ಅವ್ರ ಪ್ರಮುಖ ಪಾತ್ರ ಇತ್ತು ಅನ್ನೋದು ಎರಡು ಮಾತಿಲ್ಲ. ಮತ್ತು ಇವತ್ತು ನಾವು ನೆಹರು ಅವ್ರು ನೆನೆಸೋದು ಅವ್ರು ನಮಗೆ ಪ್ರಜಾಪ್ರಭುತ್ವ ಕೊಟ್ಟು ಹೋದರು ಅಂತೇಳಿ. ತಪ್ಪುಗಳಾಗಿರ್ಬೋದು, ತಪ್ಪು ಬೇರೆ, ಅವ್ರ ವೈಯಕ್ತಿಕ ತಪ್ಪುಗಳು ಮತ್ತೇನಿರಲಿ, ಆದರೆ ಅದು ಇಲ್ಲಿ ಚರ್ಚಾ ವಿಷಯ ಅಲ್ಲ. ಇಲ್ಲಿ ಚರ್ಚಾ ವಿಷಯದ ನಮ್ಮ ದೇಶಕ್ಕೆ ಏನಾದರೂ ಇವತ್ತು ನಾವು ಸ್ವತಂತ್ರವಾಗಿ ಮಾತಾಡುವಂಥ ಸ್ವಲ್ಪ ಏನಾದರೂ ಅವಕಾಶಗಳಿದ್ದರೆ ಪೂರ್ಣ ಇಲ್ಲ, ಆ ಮಾತು ಬೇರೆ. ಅದು ನಮ್ಮ ನೆಹರು ಪ್ರಜಾಪ್ರಭುತ್ವ ಉಳಿದಕ್ಕೆ ಜೊತೆಗೆ ನಮ್ಮ ಅದ್ಭುತ ಸಂವಿಧಾನ ಕೊಟ್ಟಂಥ ಅಂಬೇಡ್ಕರ್ ಅವರು ಅವರಿಬ್ಬರನ್ನು ಮುಂದಿಟ್ಟುಕೊಂಡು ಹೊರಟಿದ್ದಾರೆ. ಇವತ್ತಿನ ಕಾಂಗ್ರೆಸ್ಸಿಗರು ಹಿಂದಿನ ಕಾಂಗ್ರೆಸ್ ಅಲ್ಲ, ಹಿಂದಿನ ನೀವು ಟೀಕಾ ಮಾಡಿ ಸಾಕಾಗಿದೆ ನಮಗೆ. ಸಾಕಷ್ಟು BJPಗೆ 10 ವರ್ಷದಿಂದ ಮಾತಾಡ್ತಾ ಇದ್ದಾರೆ, ಇನ್ನೂ ಮಾತಾಡ್ತಾ ಇದ್ದಾರೆ, ಇನ್ನೂ ಹಳೆ ಇತಿಹಾಸವನ್ನು ಚರ್ಚೆ ಮಾಡ್ತಾ ಇರ್ತಾರೆ. ಯಾವಾಗಲೂ ತಾವು ಬದಲಾಗಲಿಲ್ಲ BJP ಅವರು, ಇನ್ನೊಂದು ಕಾಂಗ್ರೆಸ್ ಆದರೂ ಅವರು ತಾವು ಬದಲಾಗಲಿಲ್ಲ. ಆದರೆ ಕಾಂಗ್ರೆಸ್ ಬದಲಾಗಲಿಕ್ಕತ್ತದೆ ಇವತ್ತು. ಇರ್ಬೋದು ಪರಂಪರೆ ಜೊತೆಗೆ ಒಂದು ಏನಪ್ಪ ಅಂದ್ರೆ ಪರಿವಾರವಾದದ ರಾಹುಲ್ ಗಾಂಧಿ ಇರ್ಬೋದು, ಅಂತಲ್ಲ. ಆದರೆ ಈ ದೊಡ್ಡ ದೇಶಕ್ಕೆ ಒಬ್ಬ ನಾಯಕ ಹುಟ್ಟು ಒಂದು ದಿನದಲ್ಲಿ ಸಾಧ್ಯ ಇಲ್ಲದಂಥ ಮಾತು. ಬದಲಾವಣೆ ಏನೋ ಒಬ್ಬ ಮೋದಿಜಿಯವರು ವ್ಯಕ್ತಿತ್ವವಾಗಿ ನಾಯಕಾಗಿ ಹೊರಹೊಮ್ಮೋದಕ್ಕೆ ಅವ್ರ ಹೋರಾಟದ ಇಲ್ಲಂತಲ್ಲ, ಅದನ್ನು ಅಲ್ಲಗಡಲಿಕ್ಕೆ ಆಗೋದಿಲ್ಲ. ಆದರೆ ಇವತ್ತು ಆರ್ಥಿಕವಾಗಿ ಇಟ್ಟಂಥ ತಪ್ಪೆಜ್ಜೆಗಳು ಅಥವಾ ಅವ್ರು ನಡೀತಿರುವಂಥ ಹಾದಿಗಳು ಹಿಂದಿನ ಇಂದಿರಾ ಕಾಂಗ್ರೆಸ್ಗಿಂತಲೂ ಏನೂ ಬೆನ್ನಿಲ್ಲ. ಈ ದೇಶದ ಅರ್ಥವ್ಯವಸ್ಥೆ ಹಾಳಾಗೋದ್ರಲ್ಲೇ, ನೀರು ಕುಡಿಯೋದ್ರಲ್ಲೇ ಇಂದಿರಾ ಗಾಂಧಿ ಅವರು ಎಷ್ಟು ಜವಾಬ್ದಾರರೋ ಅಷ್ಟು ಜವಾಬ್ದಾರರು ನಮ್ಮ ಮೋದಿಜಿಯವರು. ಹೀಗಾಗಿ ಪರಿವಾರವಾದ ಬೆಳೀತು, ಮತ್ತೊಂದು ವಾದ ಬೆಳೀತು, ಭ್ರಷ್ಟಾಚಾರ ಅಂತ ಮುಗುರು ಮುಟ್ಟದ, ಅರ್ಥವ್ಯವಸ್ಥೆಯಲ್ಲಿ ದಿವಾಳಿ ಹೋಗಿಬಿಟ್ಟದ. ಇವತ್ತೆಲ್ಲ ಹೇಳ್ಬೋದು ಅವ್ರು, ನಾವು ಅಷ್ಟು ಅದ್ಭುತ ಮಾಡಿದ್ವಿ, ಇಷ್ಟು ಮಾಡಿದ್ವಿ ಅಂತಿಲ್ಲ. ಇವತ್ತು ಒಂದು ಲೆಕ್ಕದ ಪ್ರಕಾರ, ಒಂದು ವರದಿ ಪ್ರಕಾರ ಹೆಚ್ಚು ಕಡಿಮೆ 2014ರವರೆಗೆ ನಮ್ಮ ಮೇಲೆ 9 ಲಕ್ಷ ಕೋಟಿ ರೂಪಾಯಿಗಳ ಸಾಲಿತ್ತು. ಎಷ್ಟೋ 9 ಲಕ್ಷ ಕೋಟಿ ರೂಪಾಯಿ. ಆದರೆ ಇವತ್ತೊಂದು ಮೂಲಗಳ ಪ್ರಕಾರ, ಕೇವಲ 10 ವರ್ಷಗಳಲ್ಲ 27 ಲಕ್ಷ ಕೋಟಿಗೂ ಮೀರಿ ಈ ಒಂದು ಸಾಲ ನಮ್ಮಲ್ಲಿ ಬೆಳೆದು ಹೋಗ್ಯದ, ಅಥವಾ ರಿಟರ್ನ್ ಅಪ್ ಮಾಡಿದ್ದಾರೆ, ಅಥವಾ ಸಾಲ ಮನ್ನಾ ಮಾಡಿದ್ದಾರೆ, ಅಥವಾ ಒಂದು ಸಾಲ ಆಗಿಬಿಟ್ಟದ ನಮ್ಮಲ್ಲೇ. ನೋಡಿರಿ, ಸಾಲ 2014ರಾಗ 9 ಲಕ್ಷ ಬಿಟ್ಟು ಹೋಗಿದ್ರು, ಇವತ್ತು 27 ಲಕ್ಷ, ಅಂದರೆ 3 ಪಟ್ಟು ಇವತ್ತು ನಾವು ಬಡವರಾಗಿವಿ, ಸಾಲಗಾರರಾಗಿವಿ. ಪ್ರತಿಯೊಬ್ಬ ವ್ಯಕ್ತಿ ದೇಶದ್ದು ಎಲ್ಲರ ಮೇಲೆ ಸಾಲ. ಇದು ಅರ್ಥ ರೀತಿಯ, ಅದು ತಪ್ಪು ಅರ್ಥ ರೀತಿಯ ಹೆಚ್ಚು ಇರಲಿ. ಇವತ್ತು ನಾವು ಯಾಕೆ ಆ ವಿಷಯ ಮಾತಾಡೋಕ್ಕಿಂತಲೂ ತಪ್ಪುಕೊಂಡು ಹೇಳ್ಕೋಬೇಕಾಗ್ತದೆ. ಇವತ್ತು ಹಿಂದೆ ಮಾಡಿದ ಕಾಂಗ್ರೆಸ್ ತಪ್ಪನ್ನು ಇವತ್ತು ಮೋದಿಜಿಯವರ BJP ಮಾಡಿದ. ಈಗ ರಾಹುಲ್ನಲ್ಲಿ ಇವೆಲ್ಲ ಪಾಪ ಪ್ರಜ್ಞೆನೋ ಮತ್ತೇನೋ ಕೊಡ್ಕೊಂಡು ಹೊಸ ವ್ಯಕ್ತಿತ್ವ ತಯಾರಾಗಲಿಕ್ಕೆ ಅವ್ರದಿಂದವರು ಮಹಾತ್ಮ ಗಾಂಧೀಜಿಯವರು ನಡೆದಂಥ ಹೆಜ್ಜೆಯಲ್ಲಿ ಇಡ್ತಾ ಇದ್ದಾರೆ. ಇವತ್ತು ಹೌದು, ಕಾಂಗ್ರೆಸ್ ಒಂದು ಪಕ್ಷದಿಂದ ಮಾಡ್ತಾ ಇದ್ದಾರೆ ಅಂದರೆ ಟೀಕೆ ಮಾಡೋನು ಇಲ್ಲ ಅಂತಲ್ಲ. ಆದರೆ ಇವತ್ತು ಕಾಂಗ್ರೆಸ್ ಪರಿವರ್ತನಾ ಸಮಯದಲ್ಲದ, ಬದಲಾವಣೆಯ ಸಮಯದಲ್ಲದ, ಮತ್ತು ಬದಲಾವಣೆ ಆಗಲೇಬೇಕಾಗ್ತದೆ. ಬದಲಾವಣೆ ಇಲ್ಲಂದ್ರೆ ನಿಶ್ಚಲ ನೀರಾಗಿ ಅದು ಕೊಳೆತು ಹೋಗುವಂಥ, ನಾರುವಂಥ ನೀರಾಗ್ತಿರ್ತದೆ. ಮತ್ತು ಸಮಯ ಇದ್ದಿದ್ದು ಬದಲಾವಣೆ ಮಾಡ್ತಾ ಇರ್ತದೆ. ಮತ್ತು ಮರಳಿ ಇವತ್ತು ಏನಾಗಿದೆಪ್ಪ ಅಂದ್ರೆ, ಮತ್ತಿದು ಕಾಂಗ್ರೆಸ್ ಇದ್ದಿದ್ದು ಒಂದು ಗಾಂಧೀಜಿಯವರು ಇಟ್ಟಂಥ ಹೆಜ್ಜೆಯಲ್ಲೇ ಮುಂದುವರಿತಾ ಇದ್ದಾರೆ. ಈಗ ಅದು ಶತಮಾನೋತ್ಸವ ಮಾಡ್ತಾ ಇದ್ದಾರೆ. ಗಾಂಧೀಜಿಯವರು ಒಮ್ಮೆ ಆಗಿದ್ದು ಅಧ್ಯಕ್ಷರು, ಅದು ನಮ್ಮ ಕರ್ನಾಟಕಕ್ಕೆ ಒಂದು ಹೆಮ್ಮೆ ವಿಷಯ. ಅದರಲ್ಲೂ ಬೆಳಗಾವಿ ಜಿಲ್ಲೆಯವರಾದ ನಮಗೆ ಇನ್ನೂ ಹೆಮ್ಮೆ ವಿಷಯ. ಯಾಕಪ್ಪ ಅಂದ್ರೆ ನಮ್ಮ ಬೆಳಗಾವಿ ಜಿಲ್ಲೆ ಅಲ್ಲಪ್ಪ, ಅವರು ನಮ್ಮ ಇಡೀ ಕಾಂಗ್ರೆಸ್, ಅಂದಿನ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದರು. ಇವತ್ತು ನಮ್ಮ ಖರ್ಗೆ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಅಧ್ಯಕ್ಷರಾಗಿದ್ದಾರೆ. 100 ವರ್ಷಗಳ ನಂತರ ಒಬ್ಬ ದಲಿತ ನಾಯಕರಾಗಿದ್ದಾರೆ. ಭಾಳ ಖುಷಿ ವಿಷಯ. ಯಾಕಂದರೆ ಅವ್ರು ತಪ್ಪೊಪ್ಪು ಬೇರೆ, ಇವತ್ತು ಆ ಚರ್ಚೆ ಬೇಕಾಗಿಲ್ಲ. ಆದರೆ ಈಗ ಬೇಕಾಗಿರೋದು ಈ ಒಂದು ಹೊಸ ನಾಯಕತ್ವ ಬೇಕಾಗಿದೆ, ಹೊಸ ಐಡಿಯಾನೂ ಏನಿಲ್ಲ. ಗಾಂಧೀಜಿಯವರ ಇಟ್ಟಂಥ ಹೆಜ್ಜೆಯಲ್ಲಿ ಆರ್ಥಿಕತೆ ಮತ್ತು ಶೈಕ್ಷಣಿಕ ಮತ್ತು ಸಾಮಾಜಿಕ ವಿಷಯಗಳು ನಮ್ಮ ಮುಂದುವರಿಬೇಕಾಗಿದೆ. ರಾಜಕೀಯ ಸ್ವಾತಂತ್ರ್ಯ ನಮಗೆ ಸಿಕ್ಕದೆ ಇವತ್ತು. ಪ್ರತಿಯೊಬ್ಬ ಒಂದೇ ಓಟದ. ಇವತ್ತು ರಾಜ ಇದ್ದರೂ ಒಂದು ಓಟ, ಒಬ್ಬ ಪ್ರಜೆ ಇದ್ದರೂ ಒಂದೇ ಓಟ ಅನ್ನುವಂಥದ್ದು ಖುಷಿ ಪಡುವ ವಿಷಯ. ನಾವು ರಾಜಕೀಯವಾಗಿ ಇವತ್ತು ಸಮಾನರಾಗಿದ್ದೀವಿ, ಆದರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಧಾರ್ಮಿಕ ನೆಲೆಗಟ್ಟಿನಲ್ಲೂ ಸಹಿತ ನಾವು ಅಸಮಾನರಾಗಿಬಿಟ್ಟಿವಿ. ಇವತ್ತಿಗೆ ನಾವು ಹಿಂದುತ್ವ, ಅನೇಕ ಜನ ಮಾತಾಡೋದು ನಾವು ಕೇಳಿದ್ವಿ. ಹಿಂದೂಗಳು ಶ್ರೇಷ್ಠ, ಉಳಿದ ಧರ್ಮೀಯರು ಕನಿಷ್ಠ ಅನ್ನುವಂಥ ಮಾತಾಡ ಬೇಕಾಗಿಲ್ಲ. ಇರ್ಬೋದು, ನಾವು ನಮ್ಮ ವಿಷಯದಲ್ಲೇ ಹೌದು ಅನೇಕ ತಪ್ಪುಗಳಿದ್ದಾವೆ. ಆ ತಪ್ಪುಗಳನ್ನು ಹೊಳೆ ಮಾಡೋದ್ರಲ್ಲಿ ಏನರ್ಥದ? ಆದರೆ ಈ ದೇಶನ ಕಟ್ಟುವಲ್ಲೇ ಇವತ್ತು ಹೊಸ ಒಂದು ವಿಚಾರ ಬರಬೇಕಾಗಿದೆ. ಎಲ್ಲರನ್ನೂ ಒಳಗೊಳ್ಳುವಂಥ ವಿಷಯ.
ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ನಮ್ಮ ಮೋದಿಜಿಯವರು ಸಾಕಷ್ಟು ಹೇಳಿದರು. ಅದು ಎಲ್ಲರೂ ವಿಕಾಸ ಆಗಿದ್ದಾನೆ. ಸ್ವತಃ ನಮ್ಮ ಹಿಂದೂ ಮಕ್ಕಳ ವಿಕಾಸ ಸಹಿತ ಆಗಿದ್ದಾನೆ ಅಂತ ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ. ಎಲ್ಲಿದೆ ವಿಕಾಸ? ಉದ್ಯೋಗ ಇಲ್ಲ. ಮೊದಲನೇದಾಗಿ ಉದ್ಯೋಗ ಸೃಷ್ಟಿ ಆಗಬೇಕು. ಯಾವುದೇ ಒಂದು ವ್ಯವಸ್ಥೆ ಅಲ್ಲ. ದುಡ್ಡ ಚಲನೆ ಆಗ್ತಾ ಇರಬೇಕು. ಚಲನೆ ಆಗಬೇಕಾದ್ರೆ ಉದ್ಯೋಗ ಬೇಕಾಗ್ತದೆ. ಉದ್ಯೋಗನೇ ಇವತ್ತಿಲ್ಲಲ್ಲ. ಎಲ್ಲ ಕ್ಷೇತ್ರದಲ್ಲಿ ಉದ್ಯೋಗಗಳಿಲ್ಲ. ಯಾವ ಕ್ಷೇತ್ರ ಹೋಗ್ತಿರೋಲ್ಲ. ಮತ್ತು ಅದೇ ಕಾಲಕ್ಕೆ ಏನೋ ಮನೆಯಾಗ ಮತ್ತೇನೋ ಕೆಲವೊಂದು ಪ್ಲಾನ್ಗಳನ್ನು ಮಾಡಿ ಹಿಂದಿನ ಕಾಂಗ್ರೆಸ್ ಒಂದಿಷ್ಟು ಅರ್ಥವ್ಯವಸ್ಥೆಗೆ ಏನೋ ಬದಲಾವಣೆ ಮಾಡಿತ್ತು. ಇವತ್ತೆಲ್ಲನೂ ನಮ್ಮಲ್ಲಿ ಮಾತುಗಳು ಭಾಳ ಚೆನ್ನಾಗಿ ಆಗ್ತಾವೆ. ಮಾತು ಮಾಡ್ತಾ ಇರ್ತಾವೆ. ಒಬ್ಬರು ನಮ್ಮ ಹಿಂದೆ ಹಿರಿಯರ ಒಬ್ಬ ವ್ಯಾಪಾರಸ್ಥರು ಹೇಳ್ತಾಯಿದ್ರು. ಬಟ್ಟೆ ಅಂಗಡಿ ವ್ಯಾಪಾರಸ್ಥರು ನಮ್ಮ ಏನಪ್ಪ ಅಂದ್ರೆ ಕೌತನಾಡಿ ಅಂತೇಳಿ ವಿರೂಪಾಕ್ಷಪ್ಪನವರಿದ್ದರು. ಅವರೊಂದು ಮಾತು ಹೇಳ್ತಾಯಿದ್ರು. ಏನಪ್ಪ ಅಂದ್ರೆ ಇಲ್ಲಾರಿ ಜೋತವ್ರವರ ಅಂಗಡಿಯಲ್ಲೇ ಏನಪ್ಪ ಅಂದ್ರೆ ಮಾರೋದು ವಸ್ತುಗಳಲ್ಲ ಅಂತ ಹೇಳ್ತಾಯಿದ್ರು. ಹಾಗೆ ಇವತ್ತು ಮಾರ್ತಾ ಇದ್ದೀವಿ ನಾವು. ಭಾಳ ಸುಂದರವಾಗಿ ಮಾತಾಡ್ತೀವಿ. ವಾಸ್ತವ ಇದು ಬೇರೆನೇ ಇರ್ತದೆ. ಅದಕ್ಕೆ ಎಷ್ಟು ಸುಳ್ಳು ಹೇಳೋರಪ್ಪ ನೀವು. ಎಷ್ಟು ಸುಳ್ಳು ಹೇಳಿ ಎಷ್ಟು ವರ್ಷ ನೀವು ತೆಗ್ಗವ್ರಿದ್ದೀರಿ. ಯಾಕಂದರೆ ಇವತ್ತು ಉದ್ಯಮಗಳಿಲ್ಲ, ಉದ್ಯೋಗ ಎಲ್ಲರೂ ಸಿಗ್ತಾ ಇಲ್ಲ, ಅಗ್ರಿಕಲ್ಚರ್ಗೆ ಮಾರ್ಕೆಟ್ ಇಲ್ಲ, ಮಾರ್ಕೆಟಿನ ದುಡ್ಡು ಬರೋದಿಲ್ಲ, ಹೊಟ್ಟೆಗೆ ಮಟ್ಟಿಗೆ ಅಷ್ಟ ಅನ್ನುವಂಥ ಅದು ಸಿಗುವಂಥ ಕಷ್ಟದವ. ಇಂಥ ಸಂದರ್ಭದಲ್ಲೇ ಗಾಂಧೀಜಿಯವರ ಏನಪ್ಪ ಅಂತಂದು ಒಂದು ಆಶಯಗಳಿದ್ದು ಅವು ಇವತ್ತು ಅನಿವಾರ್ಯ ಆಗಿದೆ. ಇನ್ನೂ ನಮ್ಮಲ್ಲಿ ಇವತ್ತು ಅಸಮಾನತೆ ತಾಂಡವ ಆಡ್ತಾಯಿದೆ. ಜಾತಿ ನಮ್ಮಿಂದ ಬಿಟ್ಟು ಹೋಗಿಲ್ಲ. ಧರ್ಮದ ದಿಶೆಯಲ್ಲಿ ಮತ್ತೊಂದು ದಿಶೆಯಲ್ಲಿ ಅಸ್ಪೃಶ್ಯತೆ ಇನ್ನೂ ತಾಂಡವಾಡ್ತಾ ಇದೆ. ಎಲ್ಲ ನೆಲೆಯಲ್ಲೇ ಪ್ರೀತಿ ಅನುಕಂಪ ಇಂಥಲ್ಲಿ ಬೆಳೆಸಿಕೊಂಡು ಗಾಂಧೀಜಿಯವ್ರು ನಡೆದಂಥ ಹಾದಿಯಲ್ಲಿ ಹೋಗಬೇಕಾಗಿದೆ ಅನ್ನೋ ನಿರ್ಧಾರ ಮಾಡಿಕೊಂಡು ಆ ದಿಶೆಯಲ್ಲೇ ಇವತ್ತು ನಮ್ಮ ಕಾಂಗ್ರೆಸ್, ರಾಹುಲ್ ಗಾಂಧಿಯವ್ರ ಕಾಂಗ್ರೆಸ್ ಮುನ್ನಡೀತಾ ಇದೆ ಅನ್ನೋದು. ಮತ್ತು ಅವ್ರಿಗೂ ಇವತ್ತು ಅನಿವಾರ್ಯದ ಕಾಂಗ್ರೆಸ್ಗೆ ಗಾಂಧೀಜಿಯವ್ರನ್ನ ಬಿಟ್ಟರೆ, ಅಂಬೇಡ್ಕರ್ ಅವ್ರನ್ನ ಬಿಟ್ಟರೆ ಈ ದೇಶಕ್ಕೆ ಮುಕ್ತಿ ಇಲ್ಲ ಅನ್ನುವಂಥದ್ದು ಸಿದ್ಧ ಆಗಿದೆ. ಅಂಬೇಡ್ಕರ್ ಕೊಟ್ಟಂತಹ ಒಂದು ನಮ್ಮ ಸಂವಿಧಾನ, ಎರಡನೇದು ನಮ್ಮ ಗಾಂಧೀಜಿಯವರು ಕೊಟ್ಟಂತಹ ಡಿಸೆಂಟ್ರಲೈಸ್ ಆಫ್ ದ ಪವರ್. ಇದು ಇವೆರಡರ ಹಿನ್ನೆಲೆಯಲ್ಲೇ ಇವತ್ತು ನಮ್ಮ ದೇಶ ಮುಂದೆ ಹೋಗ್ಬೇಕಂತೇಳಿ ಕಾಂಗ್ರೆಸ್ ಪ್ರಯತ್ನ ಮಾಡ್ತದೆ. ಆ ದಿಶೆಯಲ್ಲಿ ಹೆಜ್ಜೆ ಇಡ್ತಾ ಇದೆ. ಮತ್ತು ಪ್ರತಿ ಹಳ್ಳಿಗೆ ಹೋಗ್ಬೇಕು ಅಂತೇಳಿ ಮಾಡಬೇಕು ಅಂತದ್ದು ಅಡ್ಡಿಲ್ಲ. ಒಂದು ಒಳ್ಳೆಯ ಪ್ರಯತ್ನ ಇರ್ತದೆ. ಅದೇ ಕಾಲಕ್ಕೆ ಇನ್ನೊಂದು ಮಾತಿನಲ್ಲಿ ಅನಿವಾರ್ಯವಾಗಿ ಮಾಡಬೇಕಾಗಿದೆ. 1924ರಲ್ಲಿ ಆದಂಥ ಆರಂಭ ಆದಂಥ ಸೇವಾದಳವನ್ನು ಇವತ್ತು ಮತ್ತೆ ಪುನರಾರಂಭ ಮಾಡಬೇಕಾಗಿದೆ. ಪ್ರತಿಯೊಂದು ಹಳ್ಳಿಗಳಿಗೂ ಸೇವಾದಳಗಳನ್ನು ಮಾಡಿಸಿ ಸೇವಾದಳಗಳ ಮೂಲಕ ಸ್ವಯಂ ಸೇವಕರನ್ನು ಸೇರಿಸಿಕೊಂಡು ಪಕ್ಷ ಅಷ್ಟೇ ಅಲ್ಲ, ಮತ್ತು ಜೊತೆಗೆ ಒಂದು ವಿಚಾರ, ಸಮಾನತೆ ವಿಚಾರ, ಅಸ್ಪೃಶ್ಯತೆ ವಿಚಾರ ಇವತ್ತು ನಿವಾರಿಸಬೇಕಾಗಿದೆ. ಮತ್ತು ಜೊತೆಗೆ ಉದ್ಯೋಗಗಳು ಸಿಗಬೇಕಾಗಿದೆ. ಆ ದಿಶೆಯಲ್ಲಿ ಕಾಂಗ್ರೆಸ್ ಇವತ್ತು ಹೆಜ್ಜೆ ಆಗಲಿಕ್ಕತ್ತದ. ಇದಕ್ಕೆ ಈ ಒಂದು ವಿಚಾರಕ್ಕೆ ನಾವೆಲ್ಲರೂ ತಿಳ್ಕೊಂಡು ಒಪ್ಪಿಕೊಂಡು ಹೋಗುವಂಥ ಅನಿವಾರ್ಯತೆ ಬಂದಿದೆ ಅಂತ. ಇವತ್ತು ಈ ಕೆಲಸ ಯಾರೂ ಮಾಡಲಿ. ಇವತ್ತು ಮೋದಿಜಿಯವ್ರನ್ನ ಒಪ್ಪುವಂಥ ವಿಷಯ ಏನದು ಯಾಕಪ್ಪ ಅಂತಂದ್ರೆ ಈ ದೇಶಕ್ಕೆ ಬೇಕಾಗಿದ್ದು ಗಾಂಧೀಜಿಯ ಐಡಿಯಾಗಳು. ಇಲ್ಲ ಗಾಂಧಿಯವ್ರ ಪರ ಮಾತಾಡ್ತಿದ್ವಿ ಅಂತೂ ಅಲ್ಲ, ಗಾಂಧೀಜಿಯವರ ಮಟ್ಟದ ಉನ್ನತ ವಿಚಾರಗಳು ಇವತ್ತು ಅದಾವೆ ನಮ್ಮಲ್ಲ. ಎಲ್ಲರಿಗೂ ಉದ್ಯೋಗ ಕೊಡೋದು ಶಕ್ತಿ ಇವತ್ತು ಅದಾವನು. ಯಾವ ಕ್ಷೇತ್ರಕ್ಕೆ ಅದ ಇವತ್ತು ಓಪನ್ ಮಾರ್ಕೆಟ್ ಮಾಡಿದರು. ನಮ್ಮ ಮನಮೋಹನ್ ಸಿಂಗ್ರಿಗೆ ತೀರಿದ್ದಾರೆ. ಅವ್ರ ಬಗ್ಗೆ ನಾವು ಟೀಕೆ ಮಾಡಬಾರ್ದು. ಬಟ್ ಆದರೂ ಮನಮೋಹನ್ ಸಿಂಗ್ರ ನೀಡಿದಂಥ ಓಪನ್ ಮಾರ್ಕೆಟು ಆವತ್ತೇನೋ ಅದು ನಮಗೆ ಅನಿವಾರ್ಯ ಆಗಿತ್ತೇನೋ ಅದು ಇದು ಇವತ್ತು ಅದು ಪೂರ್ತಿ ಫೇಲ್ಯೂರ್ ಆಗಿ ಹೋಗ್ಬಿಟ್ಟದು. ಅದಕ್ಕಾಗಿ ಇವತ್ತು ಗಾಂಧಿ ನೆಲೆಗಟ್ಟಿನಲ್ಲೇ ಅಧಿಕಾರ ಹಿಟ್ಟಿನ ಅಷ್ಟೇ ಅಲ್ಲ, ಪ್ರತಿ ಹಳ್ಳಿಯೂ ಇದು ಆರ್ಥಿಕ ವ್ಯವಸ್ಥೆಯ ಮೂಲ ಆಗಬೇಕು ಅನ್ನುವಂಥದ್ದು ದಿಶೆಯಲ್ಲೇ ಇವತ್ತು ನಮ್ಮ ರಾಹುಲ್ ಗಾಂಧಿಯವರು ಅಥವಾ CWCಯಲ್ಲೇ ಒಂದು ವಿಚಾರ ಮಾಡಿ ಗಾಂಧಿ ಸ್ವಾತಂತ್ರ್ಯ ಅಥವಾ ಗಾಂಧಿ ಮಾದರಿ ಅಂತ ಹೇಳ್ತಾನೆ ಸ್ವಾತಂತ್ರ್ಯ ಸಮರದ ಬಗ್ಗೆ ಒಂದು ಹೊಸ ಸ್ವಾತಂತ್ರ್ಯ ಸಮರ ಮಾಡ್ತಾಯಿದ್ವಿ. ಅಸಮಾನತೆ ಹೋಗಲಿ, ಸಮಾನತೆ ಬರಲಿ, ಎಲ್ಲ ಮಾಡ್ತಾಯಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೆ, ಏನಾಗ್ತಾರೆ ಅದು ಬೇರೆ ವಿಷಯ. ಬಟ್ ಒಂದು ಒಳ್ಳೆಯ ವಿಚಾರ ಇವತ್ತು ಬಂದದ. ಆ ವಿಚಾರಕ್ಕೆ ನಾವು ಸ್ವಾಗತ ಮಾಡಬೇಕಾಗ್ತದೆ. ಅದು ಎಷ್ಟು ಮಟ್ಟಿಗೆ ಎಷ್ಟು ದಿವಸ ನಡೀತದೆ, ಎಷ್ಟು ಯಶಸ್ವಿ ಆಗ್ತದೋ ಮುಂದಿನ ದಿನದಲ್ಲೇ ಅದು ಅನುಷ್ಠಾನಗೊಳಿಸಿದಾಗ ಗೊತ್ತಾಗ್ತದೆ. ಹೌದು, ನೋಡೋದಕ್ಕೆ ಚಂದ ಕಾಣ್ತದೆ. ನಮಗೂ ಆರಂಭದಲ್ಲಿ ಹಂಗೆ ಅನಿಸಿತ್ತು ಮಿಕ್ಸ್ಡ್ ಎಕಾನಮಿ. ಹೌದು, ಅದು ಕೆಲಸ ಮಾಡಿತ್ತು. ನಮ್ಮ ಅನೇಕ ಆಣೆಕಟ್ಟೆಗಳನ್ನು ಮತ್ತೊಂದು ನೀರೋರು ಮಾಡಿದರು. ದೇಶ ಪೂರ್ತಿಯಾಗಿ ದಿವಾಳಿ ಇತ್ತು. ಅದನ್ನ ಮುಂದೆ ತಂದು ನಿಲ್ಲಿಸಲಿ ಭಾಳಷ್ಟು ಆಗದೆ ಹೋಗಿದ್ದರೂ ಸಾಕಷ್ಟು ಪರಿಣಾಮವನ್ನು ಮಾಡೋಂಗಾಗಿದ್ದು. ಯಾಕಪ್ಪ ಅಂತಂದ್ರೆ ಈ ಆಣೆಕಟ್ಟೆ ಆಗಿರ್ಬೋದು, ಮತ್ತೇನೋ ವ್ಯವಸ್ಥೆಗಳಾಗಿರ್ಬೋದು, ಇವೆಲ್ಲನೂ ಅವತ್ತು ಆಗಿದ್ದು ಅನ್ನೋದು ಇವತ್ತು ನಾವು ನೆನಪಿಸ್ಬೇಕಾಗ್ತದೆ. ಹೀಗಾಗಿ ಒಟ್ಟಾರೆಯಾಗಿ ಇವತ್ತು ಕಾಂಗ್ರೆಸ್ ಇಡುತ್ತಿರುವಂಥ ಹೆಜ್ಜೆ ಒಳ್ಳೆಯದು, ಪ್ರಜೆಗಳಿಗೆ ಹೋಗಿ ಮುಟ್ಲಿ. ಅದೇ ಕಾಲಕ್ಕೆ ಸೇವಾದಳವನ್ನು ಪುನರುಜ್ಜೀವನಗೊಳಿಸಬೇಕಾಗಿದೆ. ಯಾಕೆಂದ್ರೆ ಸಂಘಟನೆ ಇರಲಾರ್ದ ಜನಕ್ಕೆ ಹೋಗಿ ನಿಮ್ಮ ವಿಚಾರ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಪ್ರತಿ ಹಳ್ಳಿಗೆ ಹೋಗಿ ಮುಟ್ಟಿಸುವಂಥ ಶಕ್ತಿ ಏನಾದರೂ ಕಾಂಗ್ರೆಸ್ಗೆ ಮಾತ್ರ ಇವತ್ತು. ಯಾಕಂದರೆ ಇಡೀ ದೇಶದ ತುಂಬ ಅದರ ನರಗಳಿದ್ದಾವೆ ಅನ್ನೋದು ಈಗಾಗಲೇ ಸಿದ್ಧವಾದ ವಿಷಯ. ಅದು ಕೇವಲ ಕಾಂಗ್ರೆಸ್ಗೆ ಮಾತ್ರ ಸಾಧ್ಯ ಇದೆ. ಇನ್ನುಳಿದ ಇವತ್ತು SP ಇರ್ಬೋದು, ಅದು ಉತ್ತರ ಪ್ರದೇಶಕ್ಕೆ ಕಾನ್ಸಂಟ್ರೇಟ್ ಅದ. ಇವತ್ತು ನಮ್ಮ ಮಮತಾ ಬ್ಯಾನರ್ಜಿ ಅವ್ರದ್ದು ಇದು ಆಗಿರ್ಬೋದು,
ತೃಣಮೂಲ ಕಾಂಗ್ರೆಸ್ ಕೇವಲ ವೆಸ್ಟ್ ಬೆಂಗಾಲಕ್ಕೆ ಅದ. ಇತ್ತು ನೋಡ್ರೆ ಮುಂಬೈ ಅಥವಾ ಮಹಾರಾಷ್ಟ್ರದಲ್ಲೇ ಶಿವಸೇನಾ, ಅದ್ರ ಜೊತೆಗೆ ಏನಪ್ಪ NCP ಅಂತ ಇದ್ದಾವೆ. ಹೀಗಾಗಿ ಇವತ್ತೇನಾದರೂ ಕಾಂಗ್ರೆಸ್ ಈ ದಿಶೆಯಲ್ಲೇ ಇವತ್ತೇನೋ ಡಿಸಿಷನ್ ತೊಗೊಂಡಿದ್ದಾರೆ ನಿನ್ನೆ, ಆ ಡಿಸಿಷನ್ ಅನುಷ್ಠಾನಗೊಳಿಸುವಷ್ಟು ಮುಖ್ಯ ಅಂತ ಹೇಳ್ತಾ, ಇದು ಪಕ್ಷ ಬಲವರ್ಧನೆ ಅನ್ನೋಕ್ಕಿಂತಲೂ ಪಕ್ಷಕ್ಕಿಂತಲೂ ಮುಖ್ಯ ದೇಶಕ್ಕೆ ಬೇಕಾಗಿದ್ದು ಇವತ್ತು ಸಮಾನತೆ ಹೋಗುವಂಥದ್ದು, ಜೊತೆಗೆ ಪ್ರತಿಯೊಬ್ಬರಿಗೂ ಉದ್ಯೋಗ, ಡಿಸೆಂಟ್ರಲೈಸ್ಡ್ ಪವರ್ ಮತ್ತು ಉದ್ಯೋಗ ಜೊತೆಗೆ ಈ ಕೃಷಿಗೆ ಏನಪ್ಪ ಅಂದ್ರೆ ಈ ಬೆಂಬಲ ಬೆಲೆ ಅಥವಾ ಮತ್ತೇನು ಹೊಸ ಒಂದು ಸಿದ್ಧಾಂತ ಅಥವಾ ವ್ಯವಸ್ಥೆ ಮಾಡಿದ್ರೆ ಏನಾದರೂ ಈ ದೇಶಕ್ಕೆ ಒಳ್ಳೆಯದಾದಿತ್ತು ಅನ್ನೋ ನೆಲೆಯಲ್ಲೇ ಈ ಒಂದು ಹೆಜ್ಜೆ ಹಾಕ್ತಾ ಇರ್ತಿರುವಂಥ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಈ ನೆಲೆಯಲ್ಲೇ ಒಂದು ಹೊಸ ಆಯಾಮ ಕೊಡಲಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್, ಇದು ಸತ್ಯದ ಕೈಗೊಂಡು ಬಂದು